ಈ ಪ್ರಪಂಚದಲ್ಲಿ ಕೆಲವು ಜಾಗಗಳಿವೆ, ಅಲ್ಲಿ 5 ನಿಮಿಷ ಕೂಡ ನಮ್ಮಿಂದ ಬದುಕಲು ಸಾಧ್ಯವಿಲ್ಲ. ಆದ್ರೆ ಅಂತಹ ಜಾಗಗಳಲ್ಲೂ ಜನರು ಬದುಕ್ತಾ ಬರ್ತಿದ್ದಾರೆ. ಒಮ್ಮೆ ಊಹಿಸ್ಕೊಳ್ಳಿ, ನೀವು ಒಂದು ದಟ್ಟವಾದ ಕಾಡಿನ ಮಧ್ಯೆ ನಿಂತಿದ್ದೀರಾ. ರಸ್ತೆ ಇಲ್ಲ, ಮೊಬೈಲ್ ಸಿಗ್ನಲ್ ಇಲ್ಲ, ಏನೂ ಇಲ್ಲ. ತಕ್ಷಣ ನೀವು ಆಕಾಶದ ಕಡೆಗೆ ಅಂದ್ರೆ ಮೇಲ್ ನೋಡಿದಾಗ ಮರದ ತುದಿಯಲ್ಲಿ ಒಂದು ಮನೆ ಇದೆ. ಅದೂ ಸಹ 45 ಮೀಟರ್ ಎತ್ತರದಲ್ಲಿ. ಇದುವೇ ಕೊರವೈ ಜನಾಂಗದವರ ಮನೆ. ಮೇಲಕ್ಕೆ ಹೋಗಲು ಲಿಫ್ಟ್ ಇಲ್ಲ, ಮೆಟ್ಟಿಲುಗಳಂತೂ ಇಲ್ವೇ ಇಲ್ಲ. ಅವರೇ ಕೈಯಿಂದ ತಯಾರು ಮಾಡಿದ ಒಂದು ಏಣಿ ಅಷ್ಟೇ ಇದೆ. ಸ್ವಲ್ಪವೂ ಸುರಕ್ಷತೆ ಇಲ್ಲದೆ ಮೇಲೆ ಏರಿ ಹೋಗ್ಬೇಕು. ಕಾಲು ಸ್ವಲ್ಪ ಜಾರಿದ್ರು ನಾವು ಕೆಳಗೆ ಬಿದ್ದು ಬಿಡ್ತೀವಿ. ನಮ್ಮನ್ನ ಬದುಕಿಸಲು ಕೂಡ ಸಾಧ್ಯವಿಲ್ಲ. ಇವರು ನೆಲದ ಮೇಲೆ ಬದುಕದೆ ಅಷ್ಟೊಂದು ಎತ್ತರದಲ್ಲಿ ಮರದ ಮೇಲೆ ಹೋಗಿ ಯಾಕೆ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಅನುಮಾನ ಬರ್ಬೋದು. ಇದಕ್ಕೆ 2 ಕಾರಣಗಳಿವೆ. ಒಂದು, ತಮ್ಮ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು. ಇನ್ನೊಂದು, ವಿಷಕಾರಿ ಕೀಟಗಳು ಮತ್ತು ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು. ಅದಕ್ಕಾಗಿಯೇ ಇವರು ಎತ್ತರಕ್ಕೆ ಹೋದ್ರು. ಎತ್ತರವನ್ನೇ ತಮ್ಮ ರಕ್ಷಣೆಯಾಗಿ ಬದಲಾಯಿಸಿಕೊಂಡರು. ಆದ್ರೆ ಇವರ ಇಡೀ ಜೀವನ ಆಧಾರವಾಗಿರುವುದು ಸಾಗೋ ಎಂಬ ಈ ಒಂದು ತಾಳೆ ಮರದ ಮೇಲೆಯೇ. ಇದನ್ನ ಬಳಸಿಕೊಂಡ ತಮಗೆ ಬೇಕಾದ ಆಹಾರವನ್ನ ಸಿದ್ಧಪಡಿಸಿಕೊಳ್ತಾರೆ. ಮನೆಗೆ ಬೇಕಾದ ಮೇಲ್ಛಾವಣಿ ಹಾಗೂ ಮಲಗುವ ಹಾಸಿಗೆಯನ್ನ ಇದರಿಂದಲೇ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಈ ಮರದಿಂದ ಸಿಗುವ ಹುಳುಗಳನ್ನ ತಮ್ಮ ಮುಖ್ಯ ಪ್ರೋಟೀನ್ ಆಹಾರವಾಗಿ ಬಳಸ್ತಾರೆ. ಹೀಗೆ ಹೊರಗಿನ ಪ್ರಪಂಚವೇ ಬೇಡವೆಂದು ಪ್ರಕೃತಿಯನ್ನ ನಂಬಿ ಬದುಕುವುದು ಇವರ ಜೀವನ ಶೈಲಿಯಾಗಿದೆ. ನಾನು ಸುಲಭವಾಗಿ ಹೇಳಿ ಮುಗಿಸಿಬಿಟ್ಟೆ, ಆದ್ರೆ ಇಂತಹ ಜಾಗದಲ್ಲಿ ಬದುಕು ನಡೆಸುವುದು ತುಂಬಾ ಕಷ್ಟದ ವಿಷಯ. ಇದೇ ರೀತಿ ಹಲವು ಜನರು ಬದುಕಲು ಸಾಧ್ಯವಿಲ್ಲದ ಕಠಿಣ ಜಾಗಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅಂತಹ ಕೆಲವು ಜಾಗಗಳ ಬಗ್ಗೆಯೇ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಲಿದ್ದೀವಿ. ಎಂದಿನಂತೆ ಈ ವಿಡಿಯೋ ಕೂಡ ಬೇರೆ ಲೆವೆಲ್ ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟವಾದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಂಬರ್ 1, ಡನಾಕಿಲ್ ಡಿಪ್ರೆಷನ್. ಈ ಪ್ರಪಂಚದಲ್ಲಿ ನರಕ ಹೇಗಿರುತ್ತೆ ಅಂತ ನೀವು ನೋಡ್ಬೇಕು ಅಂದ್ಕೊಂಡ್ರೆ ನೀವು ಈ ಜಾಗಕ್ಕೆ ಹೋದ್ರೆ ಖಂಡಿತ ನೋಡ್ಬೋದು. ಯಾಕಂದ್ರೆ ಈ ಜಾಗವನ್ನ ನೋಡಿದ್ಮೇಲೆ ನಿಮ್ಮ ಮೈಂಡ್ ಪೂರ್ತಿಯಾಗಿ ಚೇಂಜ್ ಆಗ್ಬಿಡುತ್ತೆ. ಅದೇ ಇಥೋಪಿಯಾದಲ್ಲಿರುವ ಈ ಡನಾಕಿಲ್ ಡಿಪ್ರೆಷನ್. ಇಲ್ಲಿ ಸಾಮಾನ್ಯವಾಗಿ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿರುತ್ತೆ. ಬೇಸಿಗೆಯಲ್ಲಿ ನಮ್ಮೂರಲ್ಲಿ ಹೊಡೆಯುವ ಬಿಸಿಲನ್ನ ನಮ್ಗೆ ತಡೆದುಕೊಳ್ಳಲು ಆಗ್ತಿಲ್ಲ. ಆದ್ರೆ ಅಲ್ಲಿ ಇದಕ್ಕಿಂತ ಡಬಲ್ ಪಟ್ಟು ತಾಪಮಾನವನ್ನ ನೀವು ಅನುಭವಿಸ್ತೀರಾ. ಸ್ವಲ್ಪ ಯೋಚಿಸಿ ನೋಡಿ. 50 ಡಿಗ್ರಿ ಸೆಲ್ಸಿಯಸ್ ಸುಡುವ ಬಿಸಿಲಲ್ಲಿ ನೀವು ನಡ್ಕೊಂಡು ಹೋಗ್ತಿರುವಾಗ ಅಲ್ಲಲ್ಲಿ ನೀರು ನಿಂತಿರೋದನ್ನ ನೋಡಬಹುದು. ಹಬ್ಬ, ಇದರಲ್ಲಿ ಹೋಗಿ ಸ್ನಾನ ಮಾಡಬಹುದು ಅಂತ ನೀವೇನಾದ್ರೂ ಅಂದ್ಕೊಂಡು ಹತ್ತಿರ ಹೋದ್ರೆ ಅದು ನೀರಲ್ಲ, ಅದು ಆಸಿಡ್ ಹೊಂಡಗಳು. ಹಳದಿ ಮತ್ತು ಹಸಿರು ಬಣ್ಣದಲ್ಲಿ ಗುಳ್ಳೆಗಳು ಭಯಾನಕವಾಗಿ ಬರ್ತಾ ಇರುತ್ತೆ. ಇದು ಸಾಲದೆಂಬಂತೆ ಆ ಜಾಗ ಪೂರ್ತಿ ವಿಷಕಾರಿ ಗಾಳಿ ತುಂಬಿರುತ್ತೆ. ಆದ್ದರಿಂದ ಉಸಿರಾಡುವುದು ಕೂಡ ತುಂಬಾನೇ ಕಷ್ಟ. ಹೆಚ್ಚಂದ್ರೆ ಭೀಕರ ರೋಗ ನಿರೋಧಕ ಶಕ್ತಿ ಇರೋವರೆಗೆ ಅಲ್ಲಿ ಕೆಲವು ನಿಮಿಷಗಳು ಮಾತ್ರ ತಡೆದುಕೊಳ್ಳಲು ಸಾಧ್ಯ. ಅದಕ್ಕಿಂತ ಹೆಚ್ಚು ಹೊತ್ತು ನಿಂತ್ರೆ ದೇಹದಲ್ಲಿ ನೀರಿನಂಶ ಕಡಿಮೆಯಾಗಿ ಅಂದ್ರೆ ಡಿಹೈಡ್ರೇಷನ್ ಇಂದ ಇಡೀ ಬಾಡಿ ವೀಕ್ ಆಗಿ ಅಲ್ಲೇ ಬಿದ್ದು ಸಾಯಬೇಕಾಗುತ್ತೆ. ಇಷ್ಟೊಂದು ಅಪಾಯಕಾರಿಯಾಗಿರುವ ಈ ಸ್ಥಳದಲ್ಲೂ ಜನರು ಬದುಕ್ತಾ ಇದ್ದಾರೆ. ಅವರೇ ಅಫಾರ್ ಜನಾಂಗದವರು. ಇವರು ಈ ಜಾಗಕ್ಕೆ ನಿನ್ನೆ ಮೊನ್ನೆ ಬಂದವರಲ್ಲ, ನೂರಾರು ವರ್ಷಗಳ ಹಿಂದಿನಿಂದಲೇ ಈ ಕಷ್ಟದ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರ ಮುಖ್ಯ ಕೆಲಸವೇ ಆ ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗಿ ಅಲ್ಲಿ ಸಿಗುವ ಉಪ್ಪನ್ನ ಕತ್ತರಿಸಿ ತಮ್ಮ ಒಂಟೆಗಳ ಮೇಲೆ ಹೇರಿಕೊಂಡು ಬಂದು ಮಾರುಕಟ್ಟೆಯಲ್ಲಿ ಮಾರುವುದು. ಇದಕ್ಕಾಗಿ ಇವರು ಪ್ರಯಾಣಿಸುವ ದೂರ ತುಂಬಾನೇ ಜಾಸ್ತಿ. ಆದರೂ ತಮ್ಮ ಜೀವನ ಇಲ್ಲೇ ಇರೋದ್ರಿಂದ ಇವರು ಇಲ್ಲೇ ವಾಸಿಸುತ್ತಿದ್ದಾರೆ. ಆ ಉಪ್ಪೇ ಇವರ ಜೀವನೋಪಾಯ. ಇದಕ್ಕಿಂತ ಕ್ರೂರವಾದ ವಿಷಯ ಏನಂದ್ರೆ ಇಲ್ಲಿ ಕುಡಿಯಲು ನೀರೇ ಸಿಗೋದಿಲ್ಲ. ತಮಗೆ ಬೇಕಾದ ನೀರನ್ನ ತರಲು ಇವರು ಹಲವು ಮೈಲಿಗಳ ದೂರ ನಡೆಯಬೇಕಾಗುತ್ತೆ. ಯಾಕಂದ್ರೆ ಇವರ ಮನೆ ಹತ್ತಿರ ನೀರು ಇದ್ದಂತೆ ಕಾಣುತ್ತೆ, ಆದ್ರೆ ಅದೆಲ್ಲವೂ ಆಸಿಡ್ ಹೊಂಡಗಳು. ಇಷ್ಟೊಂದು ಕಷ್ಟದ ಜಾಗದಲ್ಲಿ ಇವರು ಬದುಕ್ತಾ ಇದ್ರು. ಇವರಲ್ಲಿ ಮಾನವೀಯತೆ ತುಂಬಾನೇ ಹೆಚ್ಚಿದೆ. ಯಾರಾದ್ರೂ ಅತಿಥಿಗಳು ಅಲ್ಲಿಗೆ ಹೋದ್ರೆ ಅವರಿಗೆ ನೀರಿನ ಅಗತ್ಯ ಇರುತ್ತದೆ ಎಂಬುದನ್ನ ಇವರು ಅರಿತುಕೊಳ್ತಾರೆ. ಯಾಕಂದ್ರೆ ಇವರು ದಿನ ಅಂತಹ ಪರಿಸ್ಥಿತಿಯಲ್ಲೇ ಬದುಕ್ತಾ ಇರ್ತಾರಲ್ವೇ. ಹಾಗಾಗಿ ಅತಿಥಿಗಳು ಬಂದರೆ ಮೊದಲು ಅವರಿಗೆ ನೀರನ್ನೇ ಕೊಡ್ತಾರೆ. ಸೌಕರ್ಯಗಳ ಮಧ್ಯೆ ಬದುಕುವ ಮನುಷ್ಯರಿಗೂ ಮತ್ತು ಬದುಕಿಗಾಗಿ ಹೋರಾಡುವ ಮನುಷ್ಯರಿಗೂ ಇರುವ ದೊಡ್ಡ ವ್ಯತ್ಯಾಸ ಇದೆ. ನಂಬರ್ 2, ಲಾರ್ ರಿಂಕೋನಾಡಾ. ಬಿಸಿಲಲ್ಲಿ ಬದುಕುವುದು ಎಷ್ಟು ಕಷ್ಟ ಅಂತ ಈಗ ನಿಮ್ಗೆ ಅರ್ಥವಾಗಿರಬಹುದು. ಅದೇ ಅತ್ಯಂತ ಕಷ್ಟದ ಜಾಗ ಅಂದ್ಕೊಂಡ್ರೆ ತಪ್ಪು. ಈ ಜಾಗದಲ್ಲಿ ಜೀವನವೇ ಒಂದು ಜೂಜಾಟ. ಪೆರು ದೇಶದ ಆಂಡಿಸ್ ಪರ್ವತಗಳ ಮೇಲಿರುವ ಒಂದು ಜಾಗವೇ ಈ ಲಾರ್ ರಿಂಕೋನಾಡಾ. ಪ್ರಪಂಚದ ಅತಿ ಎತ್ತರದಲ್ಲಿರುವ ನಗರವೂ ಇದೆ. ಯಾಕಂದ್ರೆ ಇದು ಸಮುದ್ರ ಮಟ್ಟದಿಂದ 5100 ಮೀಟರ್ ಎತ್ತರದಲ್ಲಿದೆ. ಆದ್ದರಿಂದ ಈ ಜಾಗದಲ್ಲಿ ಆಮ್ಲಜನಕದ ಕೊರತೆ ತುಂಬಾನೇ ಜಾಸ್ತಿ ಇರುತ್ತೆ. ಸಾಮಾನ್ಯ ಮನುಷ್ಯನಿಗೆ ಬೇಕಾಗುವ ಆಕ್ಸಿಜನ್ ಅಲ್ಲಿ ಅರ್ಧದ
ಅರ್ಧದಷ್ಟು ಮಾತ್ರ ಇಲ್ಲಿ ಸಿಗುತ್ತೆ. ಇದರಿಂದಾಗಿ ಅಲ್ಲಿರುವ ಮುಕ್ಕಾಲು ಭಾಗ ಜನರಿಗೆ ತಲೆ ಸುತ್ತು ಹೆಚ್ಚಾಗಿ ಬರುತ್ತೆ. ಹಾಗೆ ಅವರ ದೇಹವು ತುಂಬಾನೇ ವೀಕ್ ಆಗಿರುತ್ತೆ. ಅಲ್ಲಿನ ದೈನಂದಿನ ಜೀವನ ಹೀಗೆ ಇರುತ್ತೆ. ಆದ್ರೆ ಜನರು ಇಲ್ಲಿಗೆ ಬರುವ ಒಂದೇ ಒಂದು ಕಾರಣ ಏನೆಂದು ಗೊತ್ತಾ? ಇಲ್ಲಿ ಸಿಗುವ ಬಂಗಾರಕ್ಕಾಗಿ. ಆದ್ರೆ ಆ ಚಿನ್ನವನ್ನ ಅಷ್ಟು ಸುಲಭವಾಗಿ ತೆಗೆಯಲು ಸಾಧ್ಯವಿಲ್ಲ. ಅದಕ್ಕೆಂದೇ ಪ್ರತ್ಯೇಕ ಸಿಸ್ಟಮ್ ಇದೆ. ಅಂದ್ರೆ ಅಲ್ಲಿರುವ ಗಣಿಯೊಳಗೆ 30 ದಿನಗಳು ಕೆಲಸ ಮಾಡಬೇಕು. ಆ ಗಣಿ ಭಯಾನಕ ಕತ್ತಲೆಯಿಂದ ಕೂಡಿರುತ್ತೆ ಮತ್ತು ವಿಷಕಾರಿ ಗಾಳಿ ಒಳಗೆ ಸುತ್ತುತ್ತಲೇ ಇರುತ್ತೆ. ಆ ವಿಷಗಾಳಿ ಅಷ್ಟೇ ಅಲ್ಲ, ಆ ಗಣಿ ಯಾವಾಗ ಬೇಕಾದ್ರೂ ಕುಸಿಯುವ ಅಪಾಯವೂ ಇರುತ್ತೆ. ಇಂತಹ ಜಾಗದಲ್ಲಿ ಕೆಲಸ ಮಾಡಬೇಕು. ಆದ್ರೆ ಇವರಿಗಿರುವ ಅತ್ಯಂತ ಕೆಟ್ಟ ಪರಿಸ್ಥಿತಿ ಏನಂದ್ರೆ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇವರಿಗೆ ಒಂದು ಪೈಸೆ ಕೂಡ ಸಂಬಳ ಕೊಡೋದಿಲ್ಲ. ಹಾಗಾದ್ರೆ ಯಾಕೆ ಗುರು ಇವರು ಕೆಲಸ ಮಾಡಬೇಕು ಅಂತ ತಾನೇ ಕೇಳ್ತಿದ್ದೀರಾ? ಅದಕ್ಕೆ ಕಾರಣ 31ನೇ ದಿನ ಅವರಿಗೆ ಸಿಗುವ ಒಂದು ಅವಕಾಶ. ಹೌದು, 31ನೇ ದಿನ ಅಲ್ಲಿ ಕೆಲಸ ಮಾಡೋರೆಲ್ಲರೂ ತಮಗೆ ಬೇಕಾದಷ್ಟು ಅದಿರನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಬಹುದು. ಅದರಲ್ಲಿ ಎಷ್ಟು ಚಿನ್ನ ಸಿಗುತ್ತದೆಯೋ ಅದುವೇ ಅವರ 30 ದಿನಗಳ ಆದಾಯ. ಹಾಗೆ ಅವ್ರಿಗೆ ಚಿನ್ನ ಸಿಕ್ಕರೆ ಮಾತ್ರ ಅದು ಅವರ ಅದೃಷ್ಟ. ಒಂದು ವೇಳೆ ಚಿನ್ನ ಸಿಗದೆ ಇದ್ರೆ ಅವ್ರಿಗೆ ಒಂದು ಪೈಸಾ ಕೂಡ ಸಿಗಲ್ಲ. ಒಂದು ವಾರವಿಡೀ ಕೆಲಸ ಮಾಡಿದ್ದೆಲ್ಲ ವೇಸ್ಟ್. ಇದು ಮಾತ್ರವಲ್ಲ, ಗಣಿಯೊಳಗೆ ಇನ್ನೊಂದು ವಿಚಿತ್ರವಾದ ಪದ್ಧತಿ ಇದೆ. ಇವರು ದೇವರನ್ನ ಪೂಜಿಸೋದಿಲ್ಲ. ದೇವರಿಗೆ ಬದಲಾಗಿ LTO ಎಂಬ ಭೂಗತ ದೇವತೆಯನ್ನ ಅಂದ್ರೆ ಅಂಡರ್ ಗ್ರೌಂಡ್ ಸ್ಪಿರಿಟ್ ಅನ್ನ ಪೂಜಿಸ್ತಾರೆ. ಅದಕ್ಕೂ ಕಾಣಿಕೆಗಳನ್ನ ನೀಡಿ ರಕ್ಷಣೆ ಬೇಡ್ತಾರೆ. ಯಾಕಂದ್ರೆ ಅಲ್ಲೇ ಅವರ ಜೀವನ ಮತ್ತು ಮರಣ ಎಲ್ಲವೂ ನಿರ್ಧಾರವಾಗುತ್ತೆ. ಕೇಳಲು ವಿಚಿತ್ರವಾಗಿದೆ ಅಲ್ವಾ? ಇಂತಹ ಒಂದು ಜೂಜಿನ ಜೀವನವನ್ನ ಅಲ್ಲಿರೋರು ನಡೆಸ್ತಾ ಇದ್ದಾರೆ. ನಂಬರ್ 3, ಓಮಿಯಾಕನ್. ನಾವು ನೋಡಿದ ಮೊದಲ ಜಾಗದಲ್ಲಿ ಸುಡುವ ಬಿಸಿಲಾದ್ರೆ ಈ ಜಾಗದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಭಯಾನಕ ಚಳಿ ಇರುತ್ತೆ. ರಷ್ಯಾದಲ್ಲಿರುವ ಈ ಜಾಗವೇ ಪ್ರಪಂಚದ ಅತ್ಯಂತ ತಂಪಾದ ಪ್ರದೇಶ. ಅಂದ್ರೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಇದು. ಇಲ್ಲಿ ಹವಾಮಾನ -50 ಗಿಂತ ತುಂಬಾನೇ ಕೆಳಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಹೊರಗೆ ನಿಂತು ಉಸಿರಾಡಿದ್ರೆ ಆ ಉಸಿರೇ ಹೆಪ್ಪುಗಟ್ಟುತ್ತೆ. ಅಂದ್ರೆ ನೀವು ಬಿಡುವ ಉಸಿರು ಕೂಡ ಇಲ್ಲಿ ಫ್ರೀಜ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಚಳಿ ಈ ಜಾಗದಲ್ಲಿದೆ. ಅಷ್ಟೇ ಅಲ್ಲ, ಯಾವುದೇ ರಕ್ಷಣೆ ಇಲ್ಲ. ಕೇವಲ 5 ನಿಮಿಷಗಳ ಕಾಲ ನೀವು ಹೊರಗೆ ನಿಂತ್ರೆ ಸಾಕು, ನಿಮ್ಮ ಇಡೀ ಚರ್ಮ ಡ್ಯಾಮೇಜ್ ಆಗ್ಬಿಡುತ್ತೆ. ಇದು ಮಾತ್ರವಲ್ಲ, ಅಲ್ಲಿರುವವರು ಕಾರ್ ಇಂಜಿನ್ ಅನ್ನ ಆಫ್ ಮಾಡುವುದೇ ಇಲ್ಲ. ಯಾಕಂದ್ರೆ ಕಾರ್ ಆಫ್ ಮಾಡಿದ್ರೆ ಆಮೇಲೆ ಸ್ಟಾರ್ಟ್ ಆಗೋದೇ ಇಲ್ಲ. ಇದು ಪರವಾಗಿಲ್ಲ, ಇಂದಿನ ಮಾಡರ್ನ್ ಟೆಕ್ನಾಲಜಿ ಯುಗದಲ್ಲೂ ಅಲ್ಲಿ ಮೊಬೈಲ್ ಬಳಸಲು ಆಗಲ್ಲ. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಹೇಳ್ಬೇಕಂದ್ರೆ ಇಲ್ಲಿರುವವರ ಜೀವನ ಆಮೆಯಂತೆ ತುಂಬಾನೇ ಸ್ಲೋ ಆಗಿ ಸಾಗುತ್ತೆ. ಇಂತಹ ಜಾಗದಲ್ಲೂ ಜನರು ಬದುಕ್ತಾ ಇದ್ದಾರೆ. ಅದು ಸಹ ಮಾಮೂಲಿಯಾಗಿ ಶಾಲೆಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಲೈಫ್ ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಆದ್ರೆ ಆಹಾರಕ್ಕಾಗಿ ಮಾತ್ರ ಇವರು ತುಂಬಾನೇ ಕಷ್ಟ ಪಡಬೇಕು. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಅಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅಲ್ಲಿನ ಆಹಾರವೆಲ್ಲವೂ ಹೆಪ್ಪುಗಟ್ಟಿ ಇರುತ್ತೆ. ಅವರು ಹೆಪ್ಪುಗಟ್ಟಿದ ಮೀನನ್ನ ಹಸಿಯಾಗಿ ತಿಂತಾರೆ. ನಮ್ಗೆ ನೋಡಲು ಶಾಕ್ ಆಗ್ಬಹುದು, ಆದ್ರೆ ಅವರಿಗೆ ಅದೆಲ್ಲ ನಾರ್ಮಲ್. ಆದ್ರೆ ಈ ಜಾಗದ ದೊಡ್ಡ ಟ್ವಿಸ್ಟ್ ಏನಂದ್ರೆ, ಇದೇ ಜಾಗ ಬೇಸಿಗೆಯಲ್ಲಿ +30°C ಆಗಿ ಬದಲಾಗುತ್ತೆ. ಅಂದ್ರೆ ಒಂದೇ ಜಾಗ, ಆದ್ರೆ 2 ತುತ್ತದಿಯ ಹವಾಮಾನವನ್ನ ನಾವು ಇಲ್ಲಿ ನೋಡಬಹುದು. ಅಂದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ಮತ್ತು ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ. ಅದಕ್ಕಾಗಿ ಇಲ್ಲಿನ ಜನರು ಎಲ್ಲಾ ಪರಿಸ್ಥಿತಿಗೂ ಒಗ್ಗಿಕೊಂಡು ಅಲ್ಲಿ ಬದುಕಲು ಆರಂಭಿಸಿದ್ದಾರೆ. ನಂಬರ್ 4, ಟ್ರಿಸ್ಟಾನ್ ಡಾ ಕುನ್ಹಾ. ಈಗ ನಾವು ನೋಡಿದ್ದರಲ್ಲ, ಇದು ತುಂಬಾನೇ ವಿಭಿನ್ನವಾದ ಮತ್ತು ವಿಚಿತ್ರವಾದ ಜಾಗ. ಯಾಕಂದ್ರೆ ಇದು ಸಮುದ್ರದ ಮಧ್ಯದಲ್ಲಿರುವ ಒಂದು ದ್ವೀಪ. ಈ ದ್ವೀಪದಿಂದ ಹತ್ತಿರದ ಪ್ರದೇಶವೇ ಸುಮಾರು 2400 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಲು ಫ್ಲೈಟ್ ನ ಸೌಲಭ್ಯವೂ ಇರೋದಿಲ್ಲ. ಕೇವಲ ಹಡಗಿನಲ್ಲಿ ಮಾತ್ರ ಹೋಗಲು ಸಾಧ್ಯ. ಈ ದ್ವೀಪದ ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 250 ಜನರು ಮಾತ್ರ. ಆದ್ರೆ ಈ ಜಾಗದಲ್ಲಿ ಒಂದು ವಿಚಿತ್ರವಾದ ನಿಯಮವಿದೆ. ಅದೇನೆಂದ್ರೆ, ಯಾರು ಸ್ವಂತ ಆಸ್ತಿಯನ್ನ ಖರೀದಿಸುವಂತಿಲ್ಲ. ಅಂದ್ರೆ ಯಾರಿಗೂ ಸ್ವಂತ ಜಾಗ ಅನ್ನೋದು ಇರೋದಿಲ್ಲ. ಅಷ್ಟೊಂದು ಕಾಸ್ಟ್ಲಿನ ಅಲ್ಲಿ ಪ್ಲೇಸ್ ಅಂತ ನೀವೇನಾದ್ರೂ ಕೇಳಿದ್ರೆ ಹಾಗೇನೂ ಇಲ್ಲ. ಎಷ್ಟು ಹಣವಿದ್ರೂ ಕೂಡ ತಮಗೆ ಅಂತ ಸ್ವಂತ ಜಾಗ ಖರೀದಿಸಲು ಅಲ್ಲಿ ಅನುಮತಿ ಇಲ್ಲ. ಇವರೆಲ್ಲರೂ ಇಲ್ಲಿ ತುಂಬಾ ವಿಭಿನ್ನವಾದ ಜೀವನವನ್ನ ನಡೆಸ್ತಿದ್ದಾರೆ. ಅಂದ್ರೆ ಬದುಕಲಿಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಒಂದು ಕುಟುಂಬದಂತೆ ಸೇರಿ ಕೆಲಸ ಮಾಡಬೇಕು. ಎಲ್ಲರೂ ಒಟ್ಟಾಗಿ ವ್ಯವಸಾಯ ಮಾಡ್ತಾರೆ. ಹೀಗೆ ಎಲ್ಲರೂ ಸೇರಿ ಬೆಳೆದ ಬೆಳೆಯನ್ನ ಅವರವರ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಸಮಾನವಾಗಿ ಹಂಚಿಕೊಳ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೇನೆ ಆಹಾರದ ಬೆಲೆ ತಿಳಿಯುತ್ತದೆ ಎಂಬ ಕಾರಣಕ್ಕಾಗಿ ಇಂತಹ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ. ಹಾಗೆಯೇ ಸ್ವಂತ ಆಸ್ತಿ ಇರಬಾರದು ಎಂದು ಹೇಳಿದ್ದೆನಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ಬಡವ ಶ್ರೀಮಂತ ಎಂಬ ಯಾವುದೇ ಭೇದ ಭಾವ ಇರಬಾರ್ದಂತೆ. ಏನು ಮಾಡಿದ್ರು ಎಲ್ಲರೂ ಸಮಾನರು ಎಂಬುದೇ ಇವರ ವೇದವಾಕ್ಯ. ಇಂತಹ ಒಂಟಿಯಾದ ಜಾಗದಲ್ಲೂ ಇಷ್ಟು ಬಲಿಷ್ಠವಾದ ಸಮುದಾಯ ಇದೆ ಅಂದ್ರೆ ಖಂಡಿತ ಆಶ್ಚರ್ಯದ ಸಂಗತಿ ಇದು. ಹೀಗೆ ಕಾಡಿನಲ್ಲಿ ತೀವ್ರ ಬಿಸಿಲಲ್ಲಿ, ಚಳಿಯಲ್ಲಿ ಮತ್ತು ಒಂಟಿ ದ್ವೀಪಗಳಲ್ಲಿ ಜನರು ಬದುಕ್ತಲೇ ಇದ್ದಾರೆ.
ಆದ್ರೆ ಇವ್ರ್ಯಾರು ಆ ಜಾಗವನ್ನ ಹಾಳು ಮಾಡದೆ ಆ ಜಾಗಕ್ಕೆ ತಕ್ಕಂತೆ ತಮ್ಮನ್ನ ತಾವು ಬದಲಾಯಿಸಿಕೊಂಡಿದ್ದಾರೆ, ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಹಲವು ಜಾಗಗಳನ್ನ ನಾಶಪಡಿಸಿ ನಮಗೆ ತಕ್ಕಂತೆ ಕಂಫರ್ಟ್ ಆಗಿ ಬದಲಾಯಿಸಿಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ಈ ವಿಡಿಯೋ ಇಷ್ಟವಾಗಿದ್ರೆ ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಕುತೂಹಲಕಾರಿ ಮಾಹಿತಿಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗ್ಬೇಕಾ? ಹಾಗಾದ್ರೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಅನ್ನ ಆನ್ ಮಾಡಿಟ್ಕೊಳ್ಳಿ. ಅವಾಗ್ಲೇ ನಾನು ಹಾಕುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಕರೆಕ್ಟ್ ಆಗಿ ಬಂದು ತಲುಪುತ್ತೆ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.